ಜಯ ಶ್ರೀ ಮಹಾಕಾಳ ಮಹಾಶಕ್ತಿ ತಂತ್ರಪೀಠದಲ್ಲಿ ವೀಕ್ಷಣೆ ಮಾಡುವಂಥ ಸಮಸ್ತ ವೀಕ್ಷಕರಿಗೆ ಈ ದಿನ ಒಂದು ಸಾಧನೆ ಬಗ್ಗೆ ತಿಳಿಸ್ಕೊಡ್ತೀವಿ. ಲಾಲ್ಪರಿ ಶಕ್ತಿಯ ಸಾಧನೆ ಬಗ್ಗೆ. ಇದು ತುಂಬಾ ಆಕರ್ಷಣ, ಜನಗಳ ಒಂದು ಸಂಕಷ್ಟದ ವಿಚಾರದಲ್ಲಾಗ್ಬೋದು, ವಶೀಕರಣ, ಸಂಮೋಹನ್, ಭಯಂಕರವಾಗಿ ಕೆಲಸ ಮಾಡುವಂಥ ಒಂದು ಶಕ್ತಿ ಇದು. ಎಲ್ಲ ರೀತಿಯ ಒಂದು ಅನುಕೂಲವನ್ನು ಮಾಡುತ್ತೆ. ತಂತ್ರಕಾಟನ್ನು ಕಟ್ ಮಾಡುವಂಥ ಶಕ್ತಿ ಲಾಲ್ಪರಿ ಅಂದರೆ ತುಂಬಾ ಒಂದು ಅದ್ಭುತವಾದ ಒಂದು ಶಕ್ತಿ. ತರಂತರ ಶಕ್ತಿಗಳಲ್ಲಿ ಒಂದು ವಿವಿಧ ಅನೇಕ ರೀತಿಯ ಶಕ್ತಿಗಳಿದೆ. ಅದರಲ್ಲೂ ಒಂದು ವಿಶೇಷವಾದ ಶಕ್ತಿ ಲಾಲ್ಪರಿಯ ಶಕ್ತಿ. ನಮಗೆ ಇದ್ರ ಬಗ್ಗೆ ತುಂಬ ಅನುಭವ ಇದೆ. ಈ ಒಂದು ವಿಚಾರದಲ್ಲಿ ನಿಮಗೆ ಆ ಒಂದು ಶಕ್ತಿಗಳನ್ನು ಪ್ರತ್ಯಕ್ಷವಾಗಿ ಕಾಣ್ಬೋದು, ಮಾತಾಡ್ಬೋದು. ಈ ಒಂದು ವಿಧಾನದಲ್ಲಿ ಹೋದರೆ ನಿಮಗೆ ಅನುಕೂಲವನ್ನು ಸಿಗುತ್ತೆ. ಬೇರೆ ವ್ಯಕ್ತಿಗಳು ನಮ್ಮಲ್ಲಿ ತುಂಬಾ ಸಮಸ್ಯೆಗಳನ್ನು ಮಾಡ್ತಾಯಿದ್ದಾರೆ, ಆ ಒಂದು ಮೈಂಡ್ಸೆಟ್ಟನ್ನು ಯಾವತ್ತೂ ಮಾಡಬಾರ್ದು. ನಿಮ್ಮ ಒಂದು ಗುರಿ ಸಾಧನೆ ಪಕ್ಕ ಇರಬೇಕು. ಆ ಗುರಿಯನ್ನು ತಲುಪೋ ಗಂಟ ಯಾವುದೇ ಒಂದು ವಿಚಾರನ ಮೈಂಡಲ್ಲಿ ಹಾಕಬಾರ್ದು. ಅಂಥ ವ್ಯಕ್ತಿಗಳಿಗೆ ಈ ಒಂದು ಸಾಧನೆಗಳಲ್ಲಿ ಮಾಡುವಂಥ ಯಶಸ್ಸನ್ನು ಕಾಣ್ಬೋದು. ಲಾಲ್ಪರಿ ಇರ್ಬೋದು, ಜಿನ್ ಸಾಧನೆ ಇರ್ಬೋದು, ಅಥವಾ ಒಳ್ಳೊಳ್ಳೆಯ ಶಕ್ತಿಗಳಿದೆ. ದುರ್ಗಾದೇವಿ ಇರ್ಬೋದು, ಮಹಾಕಾಳಿ ಅನುಷ್ಠಾನ ಇರ್ಬೋದು, ಮಹಾ ತ್ರಿಪುರ ಸುಂದರಿ ಇರ್ಬೋದು. ಶ್ರೀವಿದ್ಯೆ ಅಂತ ಹೇಳ್ತೀವಿ ತ್ರಿಪುರ ಸುಂದರಿಗೆ. ದಶಮ ವಿದ್ಯೆಯಲ್ಲಿ ಮಹಾಕಾಳಿ ವಿದ್ಯೆ. ಈ ಒಂದು ಅನುಷ್ಠಾನ ಮತ್ತು ವಿಧಾನಗಳನ್ನು ಗುರುದೀಕ್ಷೆಯನ್ನು ತಗೊಂಡು ಯಾರು ಒಂದು ಸಾಧನೆಯನ್ನು ಮಾಡೋಕ್ಕೆ ಇಷ್ಟಪಡ್ತಾರೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ. ನಮ್ಮ ಒಂದು ಮಹಾಶಕ್ತಿ ತಂತ್ರಪೀಠನ ಚಾನಲ್ನ ವೀಕ್ಷಣೆ ಮಾಡುವಂಥ ವೀಕ್ಷಕರುಗಳಿಗೆ ಮಹಾಕಾಳಿಯ ಶಕ್ತಿಪೀಠವನ್ನು ಮಾಡಲಿಕ್ಕೆ ನಾವು ತಕ್ಷಣದಲ್ಲೇ ಪ್ರಾರಂಭ ಮಾಡ್ತೀವಿ. ಅದಾದರೆ ದೇವಸ್ಥಾನ ಹತ್ರ ಮತ್ತು ಹೊರಗಡೆ ಭಾಗದಲ್ಲಿ ಕೂತು ಮಾಡುವಂಥ ಅವಕಾಶಗಳಿದೆ. ಅವರು ಏಕಾಂತದಲ್ಲಿ ಕೂತಲ್ಲಿ ಮಾತ್ರ ಜಾಸ್ತಿ ದೇವಿ ಅವರಿಗೆ ಪ್ರಾಪ್ತಿಯಾಗಿ ಅನುಕೂಲವನ್ನು ಮಾಡಿಕೊಡ್ತಾಳೆ. ಸಾಧನೆ ಮಾಡೋವರಿಗೆ ಅವಕಾಶಗಳಿದೆ ಇಲ್ಲಿ. ನಿಮ್ಮ ವ್ಯವಸ್ಥೆಗಳಿಗೆ ನಿಮ್ಮ ಜಾಗದಲ್ಲಿ ಏನಾರು ಇದ್ದರೆ ಅಲ್ಲೇ ಮಾಡಬಹುದು, ಏನು ತೊಂದರೆಗಳೇನಿಲ್ಲ. ಮೊದಲಾಗಿ ನಿಮ್ಮ ಕ್ಷೇತ್ರದ ದೇವತೆಗಳಿಗೆ, 10 ಕುಲದೇವಿಗಳಿಗೆ, ನಿಮ್ಮ ಪಿತೃಗಳಿಗೆ, ಗ್ರಾಮ ದೇವತೆಗಳಿಗೆ ಅನುಗ್ರಹವನ್ನು ಪಡಿಬೇಕಾಗುತ್ತೆ. ನಿಮ್ಮ ಪಿತೃಗಳ ಅನುಗ್ರಹವನ್ನು ಪಡಿಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಕಾರ್ಯಗಳು ಸಫಲವನ್ನು ಅಂದರೆ ಯಶಸ್ಸನ್ನು ಕಾಣ್ಬೋದು ಅಂತ ನಾವು ಹೇಳ್ಬೋದು. ಯಾವುದೇ ಒಂದು ವಿಚಾರದಲ್ಲಿ ಗುರುವಿನ ಮೂಲ ಹುಡ್ಕೊಂಡು ಹೋದರೆ ಅದು ಗುರುವಿನ ಮೂಲ ಸಿಗೋದಿಲ್ಲ, ಈ ನದಿ ಮೂಲನೂ ಸಿಗೋದಿಲ್ಲ. ಯಾವುದೇ ಮೂಲಗಳನ್ನು ಹುಡ್ಕೋಕ್ಕೆ ಹೋಗಬಾರ್ದು. ನಮ್ಮ ದಾರಿ, ನಮ್ಮ ವಿಚಾರಗಳನ್ನು ನೀವು ಭಾವನೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದರೆ ಆ ಕೆಲಸ ಸಕ್ಸಸ್ಫುಲ್ ಆಗುತ್ತೆ. ನಿಮಗೆ ಆ ಥರ ಏನಾದರೂ ಮಾಡಲೇಬೇಕು ಅನ್ನೋದಾದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮನೆಯಲ್ಲಿ ತುಂಬ ಜನ ಸಮಸ್ಯೆಗಳನ್ನು ಎದುರಿಸ್ಕೊಳ್ತಾರೆ. ಕೆಲವೊಂದು ಸಾಧನೆ ಕಲಿಯೋಕ್ಕೆ ಹೋಗ್ತಾರೆ, ತುಂಬ ಜನ ಎಡವಟ್ಟು ಮಾಡ್ಕೊಳ್ತಾರೆ, ಎಲ್ಲೋ ಕೂರ್ತಾರೆ, ಮತ್ತು ಮಶಾಣದಲ್ಲಿ ಕೂರ್ತಾರೆ. ಕೆಲವೊಂದು ಮಶಾಣದಲ್ಲಿ ಕೂತಾಗ ಮಶಾಣ ವಿದ್ಯೆನೇ ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ಆ ವಿದ್ಯೆ ಕಲಿಯೋಂಥ ದಾರಿನೇ ಬೇರೆ ಇರುತ್ತೆ. ಇಲ್ಲಿ ಕೂತರು ಹೋಗಿ ಅಲ್ಲಿ ಮಾಡೋಕ್ಕೆ ಹೋಗ್ತಾರೆ, ಅದು ಮನೆಗೆ ತುಂಬ ಹಾನಿ ಮಾಡುತ್ತೆ. ಆ ಥರ ವಿಚಾರಗಳಿದ್ದರೆ ಇವೆಲ್ಲ ಒಂದು ರಸ್ತೆಯನ್ನು ನಾವು ಸ್ವಚ್ಛ ಮಾಡ್ಕೊಂಡು ಹೋದಾಗೆ ಯಾವ ದಾರಿ ಸರಿ ನಾವು ಮಾಡ್ಬೋದು. ಷಟ್ಕರ್ಮ ಮಾಡಲಿಕ್ಕೆ ಹಲವು ವಿಧಾನಗಳಿದೆ. ಇವು ತಾಂತ್ರಿಕ ವಿದ್ಯೆ ಅಂತ ಹೇಳ್ಬೋದು. ಈ ತಂತ್ರ ವಿದ್ಯೆಗಳನ್ನು ಕಲೀಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ. ತುಂಬಾ ಕಷ್ಟ ಇದೆ. ಕಲಿತ್ರೆ ತುಂಬಾ ಸುಲಭವೂ ಇದೆ. ಆದರೆ ಯಾವುದೇ ಒಂದು ವ್ಯಕ್ತಿಗಳಿಗೆ ಮಾಡಬೇಕಾದ್ರೆ ಮೊದಲು ಮನಸ್ಸು ಅವರವನ್ನು ಕಂಟ್ರೋಲಿಗೆ ತಗೋಬೇಕು. ಮತ್ತು ದ್ವೇಷ ಅನ್ನೋದನ್ನು ಬಿಡಬೇಕು. ನಾನು ಅನ್ನೋ ಅಹಂಭಾವವನ್ನು ಬಿಡಬೇಕು. ನನ್ನದು ಅನ್ನೋದನ್ನು ಬಿಡಬೇಕು. ನಾವು ಕೂತಲ್ಲಿ ದೇವಿ ಅಥವಾ ಯಾವುದೇ ಒಂದು ಶಕ್ತಿಯನ್ನು ನಾವು ಪ್ರಾಪ್ತಿಗಾಗಿ ಕೂರ್ತೀವಿ, ಆ ಶಕ್ತಿ ನಮ್ಮಲ್ಲಿದೆ ಅನ್ನೋ ಒಂದು ಭರವಸೆಯಿಂದ ಕೂತ್ರೆ ಖಂಡಿತವಾಗ್ಲೂ ಅವರಿಗೆ ಯಶಸ್ಸಾಗುತ್ತೆ. ಬೇರೆಯವ್ರ ಬಗ್ಗೆ ಅನುಮಾನ ಮಾಡೋದು ಬಿಟ್ಟು ಅವರ ಒಂದು ಕೆಲಸವನ್ನು ಮಾಡಿದರೆ ಅವರಿಗೆ ಗ್ಯಾರಂಟಿ ಸಿಗುತ್ತೆ. ಅದು ಒಂದು ಟೈಮಿಂಗ್ಸ್ ಇರುತ್ತೆ, ಮುಹೂರ್ತ ಇರುತ್ತೆ. ಶುಕ್ಲ ಪಕ್ಷದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಯಶಸ್ಸನ್ನು ಕಾಣ್ಬೋದು. ಈ ಅಕ್ಷಯ ತೃತೀಯದಿಂದ ತುಂಬಾ ಸಾಧಕರು ಸುಮಾರು ಅದು ಹೆಸರೇಳಲಿಕ್ಕಾಗಲ್ಲ, ತುಂಬ ಜನ ಸಾಧನೆ ಕೂತಿದ್ದಾರೆ. ಒಂದು 90% ಹತ್ತತ್ರ ತಲುಪಿದ್ದಾರೆ. ಅವರಿಗೆ ಈ ವಿಡಿಯೋ ಮುಖಾಂತರ ಹೇಳ್ತೀವಿ, ತುಂಬಾ ಅನುಗ್ರಹವನ್ನು ಆಗಲಿ, ತಾಯಿ ಮಹಾಕಾಳಿಯ ಒಂದು ಕೃಪೆಯನ್ನು ಕೊಡಲಿ ಅಂತೇಳಿ ನಾನು ಅವ್ರನ್ನ ಕೇಳ್ಕೊಳ್ತೀನಿ ದೇವಿ ಹತ್ರ. ಯಾವತ್ತೂ ಒಳ್ಳೆ ಕೆಲಸ ಮಾಡಿದವರಿಗೆ ಒಳ್ಳೆಯದಾಗೇ ಆಗುತ್ತೆ. ಸ್ವಲ್ಪ ಟೈಮ್ ಅದೇನಿದೆ ಅದನ್ನು ಕಾಯಲೇಬೇಕಾಗುತ್ತೆ. ನಿಮಗೆ
ಈ ಒಂದು ಸಾಧನೆ ಬಗ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಅವಕಾಶ ಬೇಕಾದರೆ ಬಂದು ಸಂಪರ್ಕ ಮಾಡಿ. ಎಲ್ಲೋ ಹೋಗಿ ಫ್ರಾಡ್ ಆಗಿದ್ವಿ ಅಂತೇಳಿ ಎಲ್ಲನೂ ಫ್ರಾಡು ಅಂತ ತಿಳ್ಕೊಬೇಡಿ. ತುಂಬ ಜನ ತುಂಬಾ ಕಷ್ಟ ಅನುಭವಿಸಿದ್ದಾರೆ, ಎಲ್ಲ ಕರೆದು ತುಂಬಾ ಮೋಸ ಮಾಡಿರ್ತಾರೆ. ಆ ಥರ ಆಗಬಾರ್ದು. ನಿಮ್ಮ ಒಂದು ಅನುಭವ ಏನಾರು ಇದ್ದರೆ ಶೇರ್ ಮಾಡ್ಕೊಳ್ಳಿ, ಈ ಥರ ಉಂಟು ಅಂತೇಳಿ. ಅದಕ್ಕೆ ನಾವು ಮಾರ್ಗದರ್ಶನ ಕೊಡ್ಬೋದು. ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಹಠವನ್ನು ಬಿಡದೆ ನಿಮ್ಮ ಚಾಲೆಂಜಾಗಿ ಒಂದು ದಾರಿಯನ್ನು ಮಾಡ್ಕೊಂಡೋದ್ರೆ ಸಾಧಕರು ತುಂಬ ಜನ ಹೇಳ್ತಾರೆ, ತುಂಬ ವರ್ಷಗಳಿಂದ ನಾವು ಸಾಧನೆ ಮಾಡ್ತಾಯಿದ್ದೀವಿ ಗುರುಗಳೇ, ನಮಗೆ ಸಾಧನೆಗಳನ್ನು ಫಲ ಸಿಗ್ತಾಯಿಲ್ಲ. ನೋಡಿ, ತುಂಬಾ ಇರುತ್ತೆ ಅವು. ಅದಕ್ಕೋಸ್ಕರ ತಂತ್ರ ಕಟ್ ಮಾಡಬೇಕು ಅಂತ ಹೇಳ್ತೀವಿ. ಯಾವ ವ್ಯಕ್ತಿ ಸಾಧನೆ ಮಾಡ್ತಾರೆ ಕನಿಷ್ಠ ಅಂದರೂ ಒಂದು 4ರಿಂದ 5 ದಿನ ಅಥವಾ 11 ದಿನ ಗಂಟ ಅವರಿಗೆ ತಂತ್ರ ಕಟ್ ಆಗಲೇಬೇಕು. ತಂತ್ರ ಕಟ್ ಮಾಡಿದ ತಂತ್ರ ಅಂದರೆ ಬೇರೆಯವ್ರು ಮಾಡಿದರು ಅಂತ ತಿಳ್ಕೊಬೇಡಿ. ನಮ್ಮ ಪೂರ್ವಜನ್ಮದ ಕರ್ಮಗಳು ಅಥವಾ ಸಿದ್ಧಿನೇ ಆಗದಲ್ಲಿರುವಂಥ ವಿಚಾರದಲ್ಲಿ ವಿದ್ಯಾಬಂಧನಗಳು ಹಲವಾರು ವಿಧಾನಗಳಿರ್ತವೆ. ಅದೆಲ್ಲನೂ ಸ್ಟೆಪ್ಪಾಗಿ ಮಾಡಬೇಕು. 24 ಗಂಟೆ ಕೂತರೂ ಆಗೋದಿಲ್ಲ. ಒಂದು ಟೈಮ್, ಒಂದು ಗಳಿಗೆ ಅಂತಿರುತ್ತೆ. ಆ ಟೈಮಲ್ಲಿ ಮಾತ್ರ ಅದು ಫಲ ಸಿಗುತ್ತೆ. ಹೀಗಾಗಿ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಆ ಒಂದು ಆಶಾಭಾವನೆ ಅವರಿಗೆ ಇದ್ದರೆ ಖಂಡಿತವಾಗ್ಲೂ ನಾವು ಇದನ್ನು ದಾರಿಯನ್ನು ಮಾಡಿಕೊಡ್ತೀವಿ. ಅವರು ಯಶಸ್ಸನ್ನು ಮಾಡ್ಕೋಬೇಕು. ನಾವೊಂದು ಆ ಶಕ್ತಿಯನ್ನು ಪ್ರಾಪ್ತಿಯನ್ನು ಮಾಡಿಕೊಡ್ಬೋದು. ಸಾಧಕರು ಕೂತಿ ಯಾವ ರೀತಿ ಮಾತುಗಳನ್ನು ತಗೊಳ್ತಾರೆ ಆ ಶಕ್ತಿಗಳ ಹತ್ರ, ಆ ಮಾತಿನ ಪ್ರಕಾರದಲ್ಲಿ ಆ ಶಕ್ತಿಗಳು ಕೆಲಸ ಮಾಡಿಕೊಡ್ತವೆ. ಅದನ್ನು ಬಿಟ್ಟು ಬೇರೆ ಬೇರೆ ಶಕ್ತಿ ಎಲ್ಲ ಅದನ್ನು ಕೆಲಸ ಮಾಡಬೇಕು ಅನ್ನೋ ಮಾಡೋದಿಲ್ಲ. ತಪ್ಪು ತಿಳ್ಕೊಬೇಡಿ. ಆ ಶಕ್ತಿಗೆ ಹತ್ರ ನೀವೇನು ಪ್ರಾಪ್ತಿ ತಗೊಂಡಿರ್ತೀರಿ ಅಷ್ಟು ಮಾತ್ರ ಕೆಲಸ ಮಾಡುತ್ತೆ, ಬೇರೆ ಕೆಲಸ ಮಾಡೋದಿಲ್ಲ ಅದು. ಕೆಲವರು ಸಿದ್ಧಿ ಮಾಡ್ಕೊಂಡು ಹೋಗಿದ್ದಾರೆ, ನಾವು ಬೇರೆ ಕೆಲಸ ಮಾಡ್ತಿದ್ದು ಅದು ಕೆಲಸ ಆಗ್ತಿಲ್ಲ ಗುರುಗಳೇ ಅಂತ. ಅದು ಕೆಲಸ ಆಗೋದಿಲ್ಲ ಅದು. ಯಾಕೆಂದರೆ ನೀವು ಕೇಳಿರೋದು ಏನು ಕೇಳಿದ್ರೆ ಅಷ್ಟು ಮಾತ್ರ ಮಾಡುತ್ತೆ ಅದು, ಬೇರೆ ಕೆಲಸ ಮಾಡೋದಿಲ್ಲ. ತಪ್ಪು ತಿಳ್ಕೊಬೇಡಿ. ನಿಮಗೆ ಯಾವ ಶಕ್ತಿ ಬೇಕು, ಯಾವ ವಿದ್ಯೆ ಬೇಕು, ಯಾವ ದಾರಿ ಬೇಕು ಆ ದಾರಿ ನೀವೇ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೆ ನಾವು ದಾರಿಗಳನ್ನು ಹೇಳ್ಕೊಡ್ತೀವಿ. ಉದಾಹರಣೆಗೆ ನಾವು ಕಾಲಭೈರವನ ಸಿದ್ಧಿ ತಗೊಂಡು ಶತ್ರು ಸಂಹಾರ ಮಾಡ್ಬೋದು ಅಂತಾರೆ. ಕೆಲವರು ಶತ್ರುಗಳನ್ನ ನಾಶ ಮಾಡ್ಬೋದು ಅಂದರೆ ಬೇರೆ ಒಂದು ವಿಚಾರದಲ್ಲಿ ತಿಳ್ಕೊಳ್ತಾರೆ ಮೈಂಡ್ಸೆಟ್ಟಲ್ಲಿ. ಆ ಥರ ಆಗೋದಿಲ್ಲ. ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಶಕ್ತಿಗಳೇ ಬೇಕಾಗುತ್ತೆ. ಈ ಥರನ ಶಕ್ತಿಗಳನ್ನು ತಿಳಿಲಿಕ್ಕೆ ತುಂಬಾ ಕಷ್ಟ ಇದೆ. ನಿಮ್ಮ ಅನಿಸಿಕೆಗಳನ್ನು ಯಾವುದಾದ್ರು ಇದ್ದರೆ ತಿಳಿಸ್ಬೋದು. ನಮ್ಮ ವಿಳಾಸ ಈ ಯೂಟ್ಯೂಬ್ನ ಚಾನಲ್ನಿದೆ, ನಿಮಗೆ ಬೇಕಾದಲ್ಲಿ ಸಂಪರ್ಕ ಮಾಡ್ಬೋದು. ಈ ಒಂದು ಇಷ್ಟೊತ್ತು ಮಾತಾಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ಅಥವಾ ಮನೆಯಲ್ಲಿ ಯಾವ್ದಾದ್ರು ತಕ್ಷಣದಲ್ಲೂ ಬಾಧೆಗಳಾದರೆ ನಿಮ್ಮ ಸಮಸ್ಯೆಗಳಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವೊಂದು ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಪುನಃ ಮಾಡ್ತೀವಿ. ನಾವು ಕೆಲವೊಂದು ವಿಧಾನದಲ್ಲಿರ್ತೀವಿ, ಹಾಗಾಗಿ ಕೆಲವೊಂದು ಬಾರಿ ಫೋನ್ ಎತ್ತಲಿಕ್ಕೆ ಆಗೋದಿಲ್ಲ. ನಮ್ಮ ಪ್ರಯತ್ನದಲ್ಲಿ ಭಗವಂತನ ಒಂದು ಕೃಪೆ ಅತಿ ಹೆಚ್ಚಾಗಬೇಕು. ಆದರೆ ಅವರ ಒಂದು ಸಹಕಾರನೂ ಸಹ ಜಾಸ್ತಿಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ. ದೇವತೆಗಳ ಕೃಪೆ, ಶಕ್ತಿ, ಧೈರ್ಯ ಎಲ್ಲವೂ ಬೇಕು. ಆದರೆ ಸಾಧನೆ ಮಾಡೋಂಥ ವ್ಯಕ್ತಿಗೆ ಪರಿಪೂರ್ಣವಾಗಿ ನಾನು ಈ ದಾರಿಲಿ ಕೂಲಬಲ್ಲೆ, ನಾನು ಈ ಒಂದು ಸಿದ್ಧಿಯನ್ನು ಪಡಿಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ದೃಢವಾಗಿರಬೇಕು. ಉದಾಹರಣೆಗೆ ಸಂಜೆ ಟೈಮ್ ನಾವು ಕೂರಿಸ್ತೀವಿ, ಆ ಜಾಗದಲ್ಲಿ ಅವರು ಏಕಾಂತಿಯಲ್ಲೇ ಕೂರಬೇಕು. ಅವ್ರ ಮನೆಯಲ್ಲೇ ಕೂರಲಿ, ಹೊರಭಾಗದಲ್ಲೇ ಕೂರಲಿ, ಭಯ ಬೀಳಬಾರ್ದು. ಆವಾಗ ಮಾತ್ರ ಆ ತಾಯಿ ಒಲಿದ್ದೇ ಒಲಿತಾರೆ. ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಕಾಗಿಲ್ಲ. ಕೆಲವೊಂದು ಗುಪ್ತ ವಿದ್ಯೆಗಳಿರುತ್ತೆ, ಆ ವಿದ್ಯೆಗಳನ್ನು ಸಂಪರ್ಕ ಮಾಡ್ಬೋದು. ನಮ್ಮ ವಿಳಾಸ ಹಾಸನಿಂದ ಮುಂದೆ ಬರಬೇಕಿಲ್ಲಿ, ಅರಕಲಗೂಡಿಂದ ಮುಂದೆ ಕೊಡ್ಲಿಪೇಟೆ ಹತ್ರ ಬೆಸೂರು ಅಂತ ಇದ್ದೀವಿ. ಈ ಗ್ರಾಮದಲ್ಲಿದ್ದೀವಿ. ಸೋಮವಾರಪೇಟೆ ತಾಲೂಕು, ಮಡಿಕೇರಿ ಡಿಸ್ಟಿಕಲ್ಲಿದ್ದೀವಿ. ನಾವು ಹೊರಭಾಗದಲ್ಲಿ ನಮಗೆ ಗುರುಮುಖಿ ವಿದ್ಯೆಗಳಿಂದ ನಾವು ಕಲ್ತಿದ್ದೀವಿ. ನಿಮಗೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಸಂಪರ್ಕ ಮಾಡಿ. ನಿಮಗೆ ಏನಾದರೂ ಬೇಕಾದರೆ ಈ ಒಂದು ಕಾರ್ಯವನ್ನು ಮಾಡಿಕೊಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ.